ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸಬ್ಬೆ ಸೊಪ್ಪಿನ ಉಂಡೆಗಳು. ಇದು ಭಾಳಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಸಬ್ಬೆ ಸೊಪ್ಪು, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಟೊಮ್ಯಾಟೊ, ಉಳ್ಳಾಗಡ್ಡಿ ಹುರಿದು, ಧನಿಯಾ ಪೌಡರ್ ಮತ್ತು ಗರಂ ಮಸಾಲ, 2 ಚಕ್ಕೆ ಲವಂಗ, ಸ್ವಲ್ಪ ಉಪ್ಪು, ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಚಿಕ್ಕದಾದ ಈರುಳ್ಳಿ. ಇದು ಮಿಕ್ಸಿ ಜಾರಿಗೆ ನಾವು ಈ ಮಸಾಲೆ ಐಟಮನ್ನು ಹಾಕ್ಕೋಬೇಕು. ಇದನ್ನು ನಾವು ರುಬ್ಕೊಂಡು ಇಟ್ಕೋಬೇಕು ನೋಡಿ. ನಂತರ ಇದಕ್ಕೆ ನಾವು ಸಬ್ಬೆ ಸೊಪ್ಪಿನಲ್ಲಿ ಕಡಲೆ ಹಿಟ್ಟನ್ನು ನಾವು ಹಾಕ್ಕೊಳ್ತಿದ್ದೀವಿ. ಖಾರದ ಪುಡಿ ಹಾಕ್ಕೋಬೇಕು, ಉಪ್ಪು ಮತ್ತು ರುಬ್ಬಿದ ನಾವು ಮಸಾಲೆಯನ್ನು ಒಂದು ಸ್ಪೂನಷ್ಟು ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಥರ ಹದ ಬರುತ್ತೆಲ್ಲ ಫ್ರೆಂಡ್ಸ್, ಒಂಥರ ಉಂಡೆ ಬರುತ್ತಲ್ಲ, ಆ ಹದವಾಗಿ ಬರೋ ಅಷ್ಟು ನಾವು ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು ಉಂಡೆಯನ್ನು ಮಾಡ್ಕೋಬೇಕು ನೋಡಿ. ಈ ಥರ ಹದ ಆಗಿ ಇರಬೇಕು ನೋಡಿ. ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ನಾವು ಇಟ್ಕೋಬೇಕು ನೋಡಿ. ಈ ಥರ ಒಂದೇ ಲೆವೆಲ್ಲಾಗಿ ಇಟ್ಕೋಬೇಕು. ನೆಕ್ಸ್ಟ್ ನಾವು ಎಣ್ಣೆ ಹಾಕಿ ಈರುಳ್ಳಿಯನ್ನು ಹಾಕೋಬೇಕು. ಅದರಲ್ಲಿ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡಿದ ನಂತರ ಇದರಲ್ಲಿ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣ ಎಣ್ಣೆ ಹಾಕಿ ನಾವು ಸ್ವಲ್ಪ ಸಣ್ಣದಾಗಿ ಇಟ್ಕೊಂಡು ಗ್ಯಾಸ್ ಈಗ ಉಂಡೆ ಮಾಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಒಂದೊಂದಾಗಿ ಹಾಕಿ ಇಟ್ಕೋಬೇಕು ನೋಡಿ. ಈ ಥರ ಇಟ್ಕೋಬೇಕು. ಒಂದು 2 ಮಿನಿಟ್ಸ್ ಅಷ್ಟು ನಾವು ಮುಚ್ಚಳವನ್ನು ಮುಚ್ಕೋಬೇಕು. ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಫ್ರೆಂಡ್ಸ್. ಆಮೇಲೆ ನಂತರ ಇದನ್ನು ತೆಗೆದು ಸ್ವಲ್ಪ ನೀರನ್ನು ನಾವು ಆ್ಯಡ್ ಮಾಡ್ಕೋಬೇಕು. ನೀರನ್ನು ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್, ಉಂಡೆಗಳು ಮತ್ತು ಇದು ಆಗುತ್ತೆ. ಅದಕ್ಕೆ ನಾವು ಒಂದು ಅಳತೆಯಷ್ಟು ನಾವು ನೀರನ್ನು ಹಾಕ್ಕೋಬೇಕು. ಇದರಲ್ಲಿ ಹಾಕ್ಕೊಂಬಿಟ್ಟು ನಾವು ಸ್ವಲ್ಪ ಹೊತ್ತು ಉಪ್ಪನ್ನು ಹಾಕಬೇಕು. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು. ನಾವು ಆಲ್ರೆಡಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ. ಅದನ್ನು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಆದಮೇಲೆ ಮತ್ತೆ ತೆಗೆದು ಅದರಲ್ಲಿ ನಾವು ರುಬ್ಬಿದ ಮಸಾಲೆಯನ್ನು ಹಾಕ್ಕೋಬೇಕು. ರುಬ್ಬಿದ ಮಸಾಲೆಯನ್ನು ಹಾಕ್ಕೊಂಡು ನಾವು ಇದರಲ್ಲಿ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರನ್ನು ನಾವು ತೊಗೊಂಡಿದ್ದೇವೆ ಫ್ರೆಂಡ್ಸ್, ಅದನ್ನು ನಾವು ಹಾಕ್ಕೋಬೇಕು. ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೆಥಿಯನ್ನು ಹಾಕ್ಕೋಬೇಕು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಭಾಳಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡ್ಬೋದು. ನಮಗೆ ಲೈಕ್ ಮೂಲಕ ಒಂದು ಸಲ ಲೈಕ್ ಮಾಡಿ ನೋಡಿ. ಒಂದು 5 ನಿಮಿಷ ಆದಮೇಲೆ ಮತ್ತೆ ನಾವು ನೋಡಿ ಹೇಗೆ ಕಲರ್ ಚೇಂಜ್ ಆಗುತ್ತೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ರೊಟ್ಟಿಯಿಂದ ನಾವು ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸಲ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.